ನಮ್ಮನ್ನು ನಮಗೆ ಅನೇಕ ಕಷ್ಟಗಳಿದೆ, ಅನೇಕ ಹೋರಾಟಗಳಿದೆ. ಅದೇ ಥರ ದಾವೀದ ವಂಶ ಅವರ ಜೀವಿತದಲ್ಲೂ ಒಂದು ಕೆಟ್ಟ ಗಳಿಗೆ ಬಂದಿರ್ಬೋದು. ಅವರು ಈ ಥರ ಬೇಡ್ಕೊಂಡಿರ್ಬೋದು, ಕರ್ತನೆ ನನಗೆ ಈ ಸಮಯದಿಂದ ನಮ್ಮನನ್ನು ಬಿಡಿಸಿಕೊಡಿ ಅಂತ ಕೇಳ್ತಾ ಇರ್ಬೋದು. ಆ ರೀತಿ ಅವರು ಪ್ರಾರ್ಥನೆ ಮಾಡಿದ್ರು. ಅದು ಮುಂದಿನ ಲೈನಲ್ಲಿ ನೋಡಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಒಂದು ಆಲೋಚನೆ ಗುಂಪನ್ನು ಸೇರಿ ಅವ್ರನ್ನ ಆಲೋಚನೆ ಮಾಡಿ ಅವ್ರನ್ನ ಕೆಡಿಸಬೇಕಂತ ಯೋಚನೆ ಮಾಡಿರ್ತಾರೆ. ಆ ಟೈಮಲ್ಲಿ ಅವರು ಪ್ರಾರ್ಥನೆ ಮಾಡಿರೋದು ಆ ಸಮಯದಿಂದ ದೇವರು ಅವರನ್ನು ರಕ್ಷಿಸಿ ತೆಗೆದುಕೊಂಡು ಬಂದಿದ್ದಾರೆ. ಅದೇ ರೀತಿನೇ ಇಲ್ಲಿರೋರು ನಾವೆಲ್ಲರಿಗೂ ನಮಗೊಂದು ಗುಂಪಿದೆ. ಆ ನಾಲಿಗೆ ಸರ್ಪದಂತೆ ಆಗಿರುತ್ತದೆ. ನಮ್ಗೆ ವಿರೋಧವಾಗಿ ಹೋರಾಟ ಇರುತ್ತೆ. ಆ ಹೋರಾಟ ಅಂತ ಹೇಳ್ಬಿಟ್ಟು ಹೋರಾಟ ನೋಡ್ತಾ ಹೋರಾಟ ನೋಡಬಾರ್ದು. ಆ ಹೋರಾಟ ಬಂದಾಗ ನಾವು ಏನ್ ಮಾಡಬೇಕು, ಆ ಹಾವಿನ ಎಡೆ ಎತ್ತಿದ್ರೆ ನಾವು ಅದಕ್ಕಾಗಿ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕು.